Littering in public places is injurious to the environment. ಇಲ್ಲಿ ಬರ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಸೊ ನಿನ್ನೆ ವ್ಲಾಗಲ್ಲಿ ನೀವು ನೋಡಿದ್ರಿ, ನಾವು ಆಫ್ ರೋಡಿಂಗಿಗೆ ಬಂದಿದ್ದೀವಿ. ಆಫ್ ಬೀಟ್ ಲೊಕೇಶನ್ನಲ್ಲಿ ಸಖತ್ತಾಗಿರೋ ಸನ್ಸೆಟ್ ಜೊತೆಯಲ್ಲಿ ನಾವು ನಮ್ಮ ತಾರ್ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಆಫ್ ರೋಡಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಮತ್ತು ಇವತ್ತಿನ ವ್ಲಾಗ್ನಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಇದೆ. ಎಸ್, ಇಟ್ಸ್ ಅ ನೈಟ್ ಆಫ್ ರೋಡಿಂಗ್ ವ್ಲಾಗ್. ಆಗಲೇ ನಿಮಗೆ ಪ್ರಾಮಿಸ್ ಮಾಡಿದ್ದಂಗೆ ವಿ ಆರ್ ಬ್ಯಾಕ್ ವಿತ್ ದ ಬ್ಯೂಟಿಫುಲ್ ಫುಟೇಜಸ್. ನಾನು ಈ ಸಲ ಈ ವ್ಲಾಗಲ್ಲಿ ಹೆಚ್ಚು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ನಿಮಗೆ ರಾ ಫುಟೇಜಸ್ಗಳನ್ನ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ನಮ್ಮ ಜೊತೆಯಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಂತಹದೇ ಥ್ರಿಲ್ ಅಡ್ವೆಂಚರ್ನ ಲೈವ್ ನೋಡೋ ರೀತಿಯಲ್ಲಿ ಈ ವ್ಲಾಗ್ಸ್ ಮುಖಾಂತರ ನೋಡ್ಬೋದು. ಸೊ ಬನ್ನಿ, ತಡ ಮಾಡೋದು ಯಾಕೆ, ಈ ಸುಂದರವಾದ ಸಂಜೆನಲ್ಲಿ ಆಫ್ ರೋಡಿಂಗ್ ಟ್ರೇಲ್ಸ್ಗಳನ್ನ ಎಂಜಾಯ್ ಮಾಡ್ತಾ ಈ ನೈಟ್ ಆಫ್ ರೋಡಿಂಗ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. Thank you. What is this? I don't know. So it's a snacks box basically. You had yours? No. Why? There is veg puff, veg sandwich and maza. Wow. And I'm taking the maza as penalty. No, I need it. Okay. Here you go. Thank you. Appa sunglasses. Yes, free with this. Thank you. ಆಫ್ ರೋಡಿಂಗ್ ಲೋಕಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಈ ಒಬ್ಸ್ಟೆಕಲ್ನ ಈ ತಾರು ಯಾವ ರೀತಿ ಕ್ರಾಸ್ ಮಾಡುತ್ತೆ ಅಂತ ನೋಡೋಣ. ಈಗಷ್ಟೇ ಒಂದು ತಾರು ಇದೇ ಒಬ್ಸ್ಟೆಕಲ್ನ ಕ್ರಾಸ್ ಮಾಡಿದ್ದನ್ನು ನೋಡಿದ್ದೀರಾ. ದಿಸ್ ಇಸ್ ದ ಸೆಕೆಂಡ್ ತಾರ್ ಆನ್ ದ ರೋ. ಒಂದು ಕಡೆ ಕ್ರೇಜಿ ಆಫ್ ರೋಡಿಂಗ್ ಸೀನ್ಸ್ ನಡೀತಾ ಇದ್ರೆ, ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಸುಂದರವಾಗಿರೋ ಸನ್ಸೆಟ್ಟು. ನಾನು ಹೊರಗಡೆ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ರೆ ಇವರಿಬ್ರು ನೋಡಿ ಮಜಾ ಮಾಡ್ತಾ ಇದ್ದಾರೆ. ನನ್ನ ಕೆಳಗಡೆ ಹೊರಗಡೆ ನಿಲ್ಲಿಸ್ಬಿಟ್ಟು ಇವರಿಬ್ರು ಗಾಡಿ ತೊಗೊಂಡು ಒಂದು ರೌಂಡ್ಗೆ ಹೋಗಿದ್ರು. ಮಾನ್ಯ ಆನ್ ರಾಮನಗರ್ ಟ್ರೇಲ್ಸ್ ನಾವು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಸೂರ್ಯನ ನೋಡಿ ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ತಂಪಾಗಿದೆ ಗಾಳಿ. ಮಧ್ಯಾಹ್ನ ಅಂತೂ ಉರಿ ಬಿಸಿಲಿತ್ತು, ಬೆಟ್ಟ ಗುಡ್ಗಳೆಲ್ಲ ಕಾದೋಗಿತ್ತು. ಬಟ್ ಯು ವಿಲ್ ಲವ್ ಇಟ್. ವೆರಿ ಸೀನಿಕ್ ಪ್ಲೇಸ್. ತುಂಬಾ ಶಾಂತವಾಗಿದೆ ಜಾಗ.
places everywhere. Yes. Let us enjoy the sunset and catch you in some time. Bye. ಆಗಿದೆ ಈಗಲೂ ಕೂಡ ಎಲ್ಲ ತಾರು ಇಲ್ಲೇ ನಿಂತಿದೆ ಆ್ಯಂಡ್ ಯು ಕ್ಯಾನ್ ಸಿ ಆಲ್ ದ ತಾರ್ಸ್ ಹಿಯರ್. ಇಲ್ಲೊಂದಷ್ಟು ತಾರಿದೆ. ಸೊ ಈಗ ಸನ್ಸೆಟ್ ಆಗೋಗಿದೆ ಬಟ್ ಸ್ಟಿಲ್ ದ ಸ್ಕೈ ಇಸ್ ಮ್ಯಾಜಿಕಲ್. ಸೊ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಹ್ಯೂಸ್ ಆಫ್ ದ ಕಲರ್. ಆ್ಯಂಡ್ ಈಗ ನಾವು ನಮ್ಮ ಗಾಡಿ ತೊಗೊಂಡು ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಟರ್ನ್ ಬರೋವರೆಗೂ ಅಷ್ಟರೊಳಗೆ ಜಸ್ಟ್ ಈ ಜಾಗನ ಹಾಗೆ ತಾರಲ್ಲೇ ಕೂತ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು. ನಾವು ಒಂದು ರೌಂಡ್ ಹೊಡ್ಕೊಂಡು ಬರೋಷ್ಟರೊಳಗೆ ಇಲ್ಲಿ ನೋಡಿದ್ರೆ ಫುಲ್ ಕತ್ಲಾಗ್ಬಿಟ್ಟಿದೆ. ಸೊ ಲೈಟ್ಸ್ಗಳನ್ನ ಆನ್ ಮಾಡಿದ್ದಾರೆ ಆ್ಯಂಡ್ ಈ ತಾರು ಈ ಆಬ್ಸ್ಟಕಲ್ನ ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಆ್ಯಂಡ್ ತುಂಬ ತಾರುಗಳಿಗೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ತು ಬಟ್ ಎವ್ರಿಬಡಿ ರಾಕ್ಡ್ ಇಟ್ ಆ್ಯಂಡ್ ನೇಲ್ಡ್ ಇಟ್. Every night off-roading trail has crazy scenes, trust me. Thar Bengaluru is such a beautiful platform for the off-roaders. So ಇಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಆಫ್-ರೋಡಿಂಗ್ ಸ್ಕಿಲ್ಸ್ಗಳನ್ನು ಅವರ ಕೇಪಬಿಲಿಟೀಸ್ಗಳನ್ನು ಥಾರ್ನ ಕೇಪಬಿಲಿಟೀಸ್ಗಳನ್ನು ಟ್ರೈ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇಫ್ ಯು ಓನ್ ಅ ಥಾರ್ ದೆನ್ ಡೆಫಿನೆಟ್ಲಿ ಡೂ ಜಾಯಿನ್ ಥಾರ್ ಬೆಂಗಳೂರು. ಇಟ್ಸ್ ಅ ಕ್ರೇಜಿ ಗ್ರೂಪ್, ಟ್ರಸ್ಟ್ ಮೀ, ಅ ಕ್ರೇಜಿ ಗ್ರೂಪ್ ಆಫ್ ಫ್ರೆಂಡ್ಸ್ ಆ್ಯಂಡ್ ಯು ವಿಲ್ ಲವ್ ದಿಸ್. So ಇಲ್ಲಿ everybody are so helpful and adventure lovers, this is your place. ಇಲ್ಲಿ ಬರ್ತಾ ಇದೆ. ಮನೆ ಆಟ ಬಂದೆ.
ಇಲ್ಲಿ ಬರ್ತಾ ಇದೆ. ಈಗ ಇನ್ನೊಂದು ಆಬ್ಸ್ಟಕಲ್ ಟ್ರೈ ಮಾಡ್ತಾ ಇದ್ದಾರೆ. ಬೆಟ್ಟ ಹತ್ತಿದ್ದಾಯಿತು, ಇವಾಗ ಬೆಟ್ಟ ಇಳಿಯೋದು. ಈಗ ಮಕ್ಕಳು ಹೆಂಗೆ ಜಾರಬಂಡೆ ಆಡಲ್ಲ ಆ ಥರ ಫುಲ್ ಸ್ಟೀಪ್ ಆಗಿರುವಂತಹ ಜಾರಬಂಡೆ ಥರದ ಹಿಲ್ನ ಈಗ ನಮ್ಮ ಥಾರ್ಗಳು ಕ್ರಾಲ್ ಮಾಡಿಕೊಂಡು ಇಳಿತಾ ಇದ್ದಾವೆ. ಈಗ ಇಲ್ಲಿ ಮುಂದೆ ಇರೋದು ಮಜಾ, ಯಾಕೆ ಅಂತಂದರೆ ಇಲ್ಲಿವರೆಗೂ ಏನೋ ಜಾರಬಂಡೆ ಜಾರ್ಕೊಂಡು ಬಂದರು, ಈಗ ನೆಕ್ಸ್ಟು ಡೈರೆಕ್ಟ್ ಡೌನ್ ಕೆಳಗಡೆ ಹೊಡೆಯುತ್ತೆ. ಸೊ ಈ ಆಬ್ಸ್ಟಕಲ್ ಇಸ್ ಗೋನ್ ಬಿ ಚಾಲೆಂಜಿಂಗ್. You're not doing that. I'm doing. No, you're not. No, thank you. Manya is advising Appa to not do that because she got scared. ಇಲ್ಲಿಂದ ಜಾರೋದೇನೋ ಓಕೆ, ಬಟ್ ಆಮೇಲೆ ಕೆಳಗಡೆ ಸ್ಟೀಪ್ ಢಟ್ ಅಂತ ಗಾಡಿ ಇಳಿಯುತ್ತೆ ಅಲ್ವಾ, ದಟ್ ಇಸ್ ಶಿ ಸ್ಕೇರ್ಡ್ ಅಬೌಟ್. ಸೊ ಈಗ ನೆಕ್ಸ್ಟ್ ಕಾರ್ ಪರ್ಫಾರ್ಮ್ ಮಾಡ್ತಾ ಇದೆ. ಈ ಆಬ್ಸ್ಟಕಲ್ನ ಯಾವ ರೀತಿ ಕ್ರಾಸ್ ಮಾಡುತ್ತೆ ಬನ್ನಿ ನೋಡೋಣ. ಸಿಕ್ಕಾಪಟ್ಟೆ ಮಜಕರವಾಗಿದೆ ಈ ಒಂದು ಆಫ್ ರೋಡಿಂಗ್ ಟ್ರೈಲ್ ಅಂತೂ. ಸೊ ನೈಟ್ ಆಫ್ ರೋಡಿಂಗ್ ಟ್ರೈಲ್ ಇನ್ಮೇಲಿಂದ ನಾವು ಯಾವತ್ತೂ ಮಿಸ್ ಮಾಡೋದಿಲ್ಲ. ಇಟ್ ವಾಸ್ ಡ್ಯಾಮ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಅಡ್ವೆಂಚರಸ್ ಥ್ರಿಲ್ಲಿಂಗ್.
ವೀಲ್ಸ್ ಅಂತೂ ಲಿಟ್ರಲಿ ಫ್ಲೈಯಿಂಗ್ ಇನ್ ದ ಏರ್. ಅಲ್ಲಿ Slow. Hey, Loda, this side it was. You're not breaking our car. No. ಸೊ ಇದು ಕೆಳಗಡೆ ಜಾರೆ ಬಂಡೆ ಥರ ಇದೆ, ಅದನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಗಾಡಿ ಡೋಂಟ್ ಬ್ರೇಕ್ ಯುವರ್ ಕಾರ್ ಅಂದ್ರು ಹಿ ಇಸ್ ನಾಟ್ ರೆಡಿ ಟು ಡಿಸೈಡ್. ಸೊ ಎಸ್ ವಿ ಆರ್ ಗೋಯಿಂಗ್. ಇಷ್ಟೊತ್ತು ಬೇರೆಯವ್ರ ಜಾರ ಬಂಡೆ ಜಾರಿದನ್ನು ನೋಡಿದ್ವಿ, ಇವಾಗ ನಾವು ನಮ್ಮ ತಾರಿಗೆ ಜಾರ ಬಂಡೆ ಜಾರಿಸೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಟ್ಸ್ ನೇಲ್ ಬೈಟಿಂಗ್ ಸಿಚುಯೇಷನ್. ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ನಂಗಂತೂ ಅಲ್ಲಿ ಕುತ್ಕೊಳ್ಳೋದಕ್ಕೆ. ಇಲ್ಲಿವರೆಗೂ ಜಾರೋದೇನೋ ಓಕೆ, ಬಟ್ ಆಮೇಲೆ ಕೆಳಗಡೆ ಇಳಿಸೋದಿದೆಯಲ್ಲ, ದ್ಯಾಟ್ ವಾಸ್ ಕ್ವೈಟ್ ಸ್ಕೇರಿ. ಇನ್ನೂ ಇದೆ. Very slow. Driver. Ready. He's not calling you. Driver means turn right. Right, okay. Sorry. Slow. Very slow. Yes, please proceed, George. Keep going slow, very slow. Don't turn the steering wheel. Keep going. Same angle. Keep going. Very slow. Keep going. You're going to drop, okay? Nothing to worry. Keep going. Very slow. Slow. You're going dropping. Slow. Okay, done. Keep going. Same angle. Don't do anything. Just go. No turn. No. Just don't front. Wheel straight. Towards your left. Left. That's enough. Keep going. Don't do anything. If you do lots of engineering, keep going. Show one video. Every vehicle has something. Keep going. Come. Last vehicle, come. Keep going. ಕಲ್ಲಿದೆ. ಹೋಗ್ಲಿ ಹಂಗೆ ಹೋಗ್ಲಿ. ಹರ್ಷ ಜರ್ಕ್ ಕೊಡ್ಬೇಡಿ, ಸ್ಮೂತಾಗಿ ಹೋಗಿ. ನೋಡಿ ಜರ್ಕ್ ಕೊಡ್ತಾ ಇರ ಹರ್ಷ. ಇಲ್ಲ ಮ್ಯಾನ್ಯಲ್. ಹರ್ಷ ತುಂಬಾ ಜರ್ಕ್ ಕೊಡ್ತಾ ಇದೀರಾ.
ಸೊ ವಿ ಡಿಡ್ ದಿಸ್ ಜರಬಂಡೆ ತಾರಲ್ಲಿ ಜಾರ್ಕೊಂಡು ಬಂದ್ವಿ. ಸೊ ಡನ್ ಒನ್ ಅಬ್ಸ್ಟಿಕಲ್ ಅಲ್ಲ, ಟುಡೇ ವಿ ಡಿಡ್ 2 ಅಬ್ಸ್ಟಿಕಲ್ಸ್ ಅಲ್ವಾ, 2 ಅಬ್ಸ್ಟಿಕಲ್ಸ್ ಡನ್. ಬೇಡ ಬೇಡ ಅಂತ ಮನೆ ಗಲಾಟೆ ಮಾಡ್ತಾ ಇದ್ಲು, ಡೋಂಟ್ ಬ್ರೇಕ್ ದ ಥಾರ್ ಅಂತ, ಬಟ್ ಸ್ಟಿಲ್ ಕಾನ್ಫಿಡೆನ್ಸಲ್ಲಿ ಬಂದು ಕೂತ್ಕೊಂಡು ಮಾಡಿಬಿಟ್ರು. ಸೊ ಅಲ್ಲಿ ನೋಡ್ತಾ ಇದ್ದೀರ ಲೈನ್ನಾಗ ಎಲ್ಲ ಥಾರು ಹೋಗ್ತಾ ಇದೆ. ಸೊ ಇಟ್ಸ್ ಬ್ಯೂಟಿಫುಲ್ ಟು ಸಿ ದಟ್. ಸಖತ್ತಾಗಿರೋ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಅಡ್ವೆಂಚರ್ ಮಾಡಿಕೊಂಡು ವಿ ಆರ್ ಹೆಡಿಂಗ್ ಬ್ಯಾಕ್ ಹೋಮ್. ಥ್ಯಾಂಕ್ಸ್ ಟು ಥಾರ್ ಬೆಂಗಳೂರು ಫಾರ್ ಗೈಡಿಂಗ್ ಅಸ್ ಆ್ಯಂಡ್ ಗಿವಿಂಗ್ ಅಸ್ ದಿಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಅನ್ ಅಡ್ವೆಂಚರಸ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ಬ್ಯೂಟಿಫುಲ್. ಆಫ್ ರೋಡಿಂಗ್ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ. ಬೆಟ್ಟ ಇಳಿಯೋ ಸಮಯ. ಸೊ ಲೆಟ್ಸ್ ಸಿ ಹೌಸ್ ಇಟ್ಸ್ ಗೋಯಿಂಗ್ ಟು ಗೋ. ರಾತ್ರಿ ಹೊತ್ತು ಎಂಥ ಸುಂದರವಾದ ಜಾಗನೂ ಒಂದೊಂದ್ಸಲ ಭಯಾನಕವಾಗಿ ಕಾಣಿಸುತ್ತೆ. ಸೊ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಆಚೆ ಗಾಡಿಗೆ ಫುಲ್ ಮುಳ್ಳು ಚುಚ್ತಾ ಇದೆ. ಆ್ಯಂಡ್ ಈ ಸಲ ಇವರು ಅಂತ ಇಲ್ಲ, ಇನ್ನೂ ಜಾಸ್ತಿ ನೋವಾಗುತ್ತೆ. ನಾನು ಹೇಳ್ತಾ ಇದ್ದೀನಿ ಈ ಥರ ಬಟ್ಟೆ ತಗೊಂಡಿದ್ದಕ್ಕೆ ವಾಟ್ ಈಸ್ ದಿಸ್. ಎಲ್ಲ ಬಂದ್ಬಿಟ್ಟಿದ್ದಾರೆ ಗಾಡಿ ಒಂದ್ರ ಹಿಂದೆ ಒಂದು. ಆ್ಯಂಡ್ ನಾವು ದಿಸ್ ಇಸ್ ದ ಸಿನಾರಿಯೋ. ವಾಟ್ ಇಫ್ ದಿಸ್ ಇಸ್ ದ ರಾಂಗ್ ರೂಟ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಅ ಟರ್ನ್. ನೋಡೋಣ ಏನಾಗಿದೆ ಅಂತ. ಐ ಥಿಂಕ್ ವಿ ಆರ್ ಲಾಸ್ಟ್. ಏನಕ್ಕಂದ್ರೆ ಆವಾಗಿಂದ ಸುಮ್ಮನೆ ನಿಂತಿದ್ದೀವಿ. ವಿ ಡೋಂಟ್ ನೋ ವೇರ್ ವಿ ಆರ್ ರೈಟ್ ನೌ ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಸ್ಪೂಕಿ. ಏನಕ್ಕಂದ್ರೆ ಬೆಳಗ್ಗೆ ಇದು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಅಮ್ಮ ಹೇಳ್ದಂಗೆನೆ ಬ್ಯೂಟಿಫುಲ್ ಆಗಿತ್ತು. ನೋಡಿಲ್ಲ ಅಂದ್ರೆ ಲಾಸ್ಟ್ ವ್ಲಾಗ್ ನೋಡಿ. ಇಟ್ ಇಸ್ ವೆರಿ ನೈಸ್ ಅಂಡ್ ಅಡ್ವೆಂಚರಸ್. ದಿಸ್ ಇಸ್ ಆಲ್ಸೋ ಸೇಮ್ ಅಡ್ವೆಂಚರಸ್, ಓನ್ಲಿ ಮೋರ್ ಅಡ್ವೆಂಚರಸ್. ಬಟ್ ದ ಥಿಂಗ್ ಇಸ್ ರೈಟ್, ಈಗ ನಮಗೆ ಗೊತ್ತಿಲ್ಲ. ಬೆಳಗ್ಗೆ ನೀಟಾಗಿ ಕಾಣಿಸ್ತಿತ್ತು ರೂಟ್ಸು, ಈಗ ಒಂಚೂರು ಕಾಣಿಸ್ತಿಲ್ಲ. ಹಾಯ್, ಮಾನ್ಯ ಈಸ್ ಬ್ಯಾಕ್. ಸೊ ಬೇಸಿಕ್ಲಿ ದ ಥಿಂಗ್ ಇಸ್ ದಟ್ ಮುಂದೆ ಎಲ್ಲರೂ ನಿಂತಿದ್ದೀವಿ. 6-7 ಗಾಡಿ ಇದೆ ಆ್ಯಂಡ್ ಫುಲ್ ರಾತ್ರಿ ಆಗಿದೆ ಈಗ. ಆ್ಯಂಡ್ ಇಟ್ಸ್ ಪಿಚ್ ಬ್ಲ್ಯಾಕ್, ಲೈಕ್ ಲಿಟ್ರಲಿ ಗಾಡಿಗಳದ್ದು ಲೈಟ್ ಬಿಟ್ಟು ಕಾಜಾ ಕಾಣಿಸ್ತಿದೆ. ವಿ ಹ್ಯಾವ್ ಬಿನ್ ಟು ಕಾಜಾ. ಸೊ ಕಾಜಾ ಇಲ್ಲಿ ಕಾಣಿಸ್ತಾ ಇದೆ. ಅದಿಲ್ಲಿಂದ ನೀವು ನೋಡ್ಬೋದು ತುಂಬಾ ಪಿಚ್ ಬ್ಲ್ಯಾಕ್ ಇದೆ ಇಲ್ಲಿ. ಆ್ಯಂಡ್ ಬರೀ ಗಾಡಿಗಳ ಹೆಡ್ಲೈಟ್ ಬಿಟ್ಟು ಏನೂ ಕಾಣಿಸ್ತಿಲ್ಲ. ಸೊ ವಿ ಹ್ಯಾವ್ ನೋ ಐಡಿಯಾ ರೈಟ್ ನೌ. ಆ್ಯಂಡ್ ಫೈನಲಿ ವಿ ಹ್ಯಾವ್ ಫಿಗರ್ಡ್ ಔಟ್ ದ ರೂಟ್. ಸೊ ಇವಾಗ ವಾಪಸ್ಸು ವಿ ವಿಲ್ ಫಾಲೋ ದ ಕಾನ್ವಾಯ್ ಆ್ಯಂಡ್ ರೀಚ್ ದ ಹೈವೇ. ಎಲ್ಲ ಗಾಡಿಗಳು ಇಲ್ಲಿ ಟರ್ನ್ ತಗೊತಾ ಇದ್ದಾರೆ. ಸೊ ನಾವು ವಿ ವಿಲ್ ಫಾಲೋ ದ ಕಾನ್ವಾಯ್ ಆ್ಯಂಡ್ ರೀಚ್ ಹೋಮ್ ಸೇಫ್. ಆ್ಯಕ್ಚುಲಿ ಕಾನ್ವಾಯಲ್ಲಿ ಯಾವಾಗಲೂ ಫಸ್ಟ್ ವೆಹಿಕಲ್ ಆಗಬಾರ್ದು, ಲಾಸ್ಟ್ ವೆಹಿಕಲ್ ಆಗಬಾರ್ದು. ಸಾಕಾದ್ ಭಯಾನಕವಾಗಿದೆ ರಾತ್ರಿ ಹೊತ್ತು ಇದು. ಒಂದೊಂದು ಮುಳ್ಳು ಚುಚ್ಚಿದಾಗೂ ಕಾರಕ್ಕೆ ಚುಚ್ಚೋದಿರ್ಲಿ, ಅದು ಮೇಲ್ಗಡೆಯಿಂದ ಗಿಡಗಳು ಹೆಂಗ್ ಬಿದ್ದಿದಾವೆ ಅಂದ್ರೆ ಸಖತ್ ಭಯಾನಕವಾಗಿ ಕಾಣಿಸ್ತಾ ಇದೆ. ವಾಟ್ ಇಸ್ ಬ್ಯೂಟಿಫುಲ್ ಇನ್ ದ ಮಾರ್ನಿಂಗ್ ಇಸ್ ಸ್ಕೇರಿ ಎಟ್ ನೈಟ್. Heading back to the highway and back home. How was your experience, night trail? Today I think was the best ever in 2 years that I've enjoyed. ಯಾಕೆಂದರೆ ಬರೀ ಜರ್ನಿ ಅಲ್ಲ, ಡೆಸ್ಟಿನೇಷನ್ನು ಚೆನ್ನಾಗಿತ್ತು. ಅಮೇಝಿಂಗ್. ಅದು ಈವ್ನಿಂಗ್ ಟ್ರೈಲ್ ಇವತ್ತೇ ಫಸ್ಟ್ ಬಂದಿದ್ದು. ನಾರ್ಮಲಿ ನಾವು 7 ಗಂಟೆ ಬೆಳಗ್ಗೆ 8 ಗಂಟೆ ಜಾವ ಆ ಥರ ಮಾಡ್ತೀವಿ. ಆಮೇಲೆ ವಾಪಸ್ ಬರೋಷ್ಟ್ರಲ್ಲಿ ಮಧ್ಯಾಹ್ನ 12 ಗಂಟೆ ಆಗೋಗಿರುತ್ತೆ. ಸೊ
ಕಾದು ಹೋಗಿರ್ತಿತ್ತು, ಟೈರಿಂಗ್ ಆಗಿ ಇರ್ತಿತ್ತು ಕೆಲವು ಸಲ. ಅದನ್ನು ಬಿಸಿಲಲ್ಲಿ ಆಚೆ ಓಡಾಡೋದು ಅದು ಇದು. ಬಟ್ ಇವತ್ತೇ ತಂಪಾಗಿದೆ, ರಾತ್ರಿ ಕ್ಲಿಯರ್ ಸ್ಕೈ, ನಕ್ಷತ್ರದ ಕೆಳಗಡೆ ತುಂಬಾ ಮಜವಾಗಿತ್ತು. ಇನ್ನು ಕೆಲವ್ರು ಹಿಂಗೆ ಹೋದ್ರು, ಕೆಲವ್ರು ಹಂಗೆ ಹೋದ್ರು. ನಾವು ಹೆಂಗೆ ಹೋಗ್ಬೇಕು? ನೀಟಾಗಿದೆ ಟ್ರೈನು. ಸೊ ಈಗಷ್ಟೇ ಒಂದು ಟ್ರೈನ್ ಹೋಯ್ತು. ಸೊ ಅದರಿಂದ ಈಗ ಓಪನ್ ಮಾಡಿದ್ದಾರೆ. ನಾವು ವಿ ಆರ್ ಪಾಸಿಂಗ್ ಥ್ರೂ ದಿಸ್ on the rail. Train ki patri. So we are ending our vlog with some Rameshwaram cafe food. So I'll see you guys in the next video. Bye. So it's midnight, 12 o'clock literally, and I'll show you guys how it's going on over here. ನಿಮ್ಗೆಲ್ಲರಿಗೂ ಈ ಇಂಟ್ರೆಸ್ಟಿಂಗ್ ಅಡ್ವೆಂಚರಸ್ ನೈಟ್ ಆಫ್ ರೋಡಿಂಗ್ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.